ನಮಸ್ಕಾರ. ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಹೋಮಿಯೋಪತಿಯ 20ಕ್ಕೂ ಹೆಚ್ಚಿನ ಶಾಖೆಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಲಭ್ಯವಿದೆ. ಕರ್ನಾಟಕದ ಬೆಂಗಳೂರಿನಲ್ಲಿ ಜಯನಗರ ಮತ್ತು ಮಲ್ಲೇಶ್ವರಂ ಹಾಗೂ ಮೈಸೂರು, ಹಾಸನ್, ಶಿವಮೊಗ್ಗ, ದಾವಣಗೆರೆ, ಹುಬ್ಳಿ, ಗುಲ್ಬರ್ಗ ಈ ಎಲ್ಲಾ ಕಡೆ ಕ್ಲಿನಿಕ್ಸ್ ಅವೈಲೇಬಲ್ ಇದೆ. ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಮ್ಮ ಟೆಲಿಫೋನ್ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ನ ಪಡ್ಕೊಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ವಿಂದು ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ಡಾಕ್ಟರ್. ಆರ್ಥರೈಟಿಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಂಧಿವಾತ ಇವಾಗ ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಆರ್ಥರೈಟಿಸ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಈಗ ಆರ್ಥರೈಟಿಸ್, ಸಂಧಿವಾತ ಇತ್ತೀಚಿನ ದಿನಗಳಲ್ಲಿ ಅಂತೂ ತುಂಬಾ ಸರ್ವಸಾಧಾರಣವಾಗಿ ನೋಡುವಂತ ಸಮಸ್ಯೆ ಆಗ್ಬಿಟ್ಟಿದೆ. ಸೊ ಆರ್ತ್ರ ಅಂದ್ರೆ ನಾವು ಜಾಯಿಂಟ್ ಅಂತ ಹೇಳ್ಬೋದು. ಐಟಿಸ್ ಅಂದ್ರೆ ಇನ್ಫ್ಲಮೇಷನ್, ಅಂದ್ರೆ ಸಂಧಿಗಳಲ್ಲಿ ಕಂಡು ಬರುವಂತ ಒಂದು ಇನ್ಫ್ಲಮೇಷನ್ ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಕೂಡ ತುಂಬಾ ವಿಧಗಳಿದಾವೆ. ಬಟ್ ವಯಸ್ಸು ವ್ಯತ್ಯಾಸ ಇಲ್ದ್ರೂ ನಮ್ಗೆ ಈ ಒಂದು ಸಮಸ್ಯೆ ಇತ್ತೀಚೆಗೆ ಕಾಡ್ತಾ ಇದೆ. ಪುರುಷರಲ್ಲಿ ಇರಬಹುದು, ಮಹಿಳೆಯಲ್ಲಿ ಇರಬಹುದು, ಮಕ್ಕಳಲ್ಲಿ ಸಮೇತನೂ. ಸೊ ಎಸ್ಪೆಷಲಿ ವೃದ್ಧಾಪ್ಯದಲ್ಲಿ ಕಾಣುವಂತ ನಾವು ಸಂಧಿವಾತನ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ತುಂಬಾ ಜಾಸ್ತಿನೇ ನೋಡಬಹುದು. ಈಗ ವಯಸ್ಸಾಗಿರೋರು ಮಂಡಿ ನೋವು ಹೇಳೋದು, ಸೊಂಟ ನೋವು ಹೇಳೋದು, ಇಲ್ಲ ಕತ್ತು ನೋವು, ಇವೆಲ್ಲ ಏನಂತಂದ್ರೆ ಮೇಜರ್ ಆಗಿ ಅಂದ್ರೆ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಕಾಣುವಂತ ಸಮಸ್ಯೆನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ತುಂಬಾ ಜಾಸ್ತಿ ವೇರ್ ಅಂಡ್ ಟೇರ್ ಪ್ರಾಸೆಸ್ ಆಗಿರೋದ್ರಿಂದ ವಯಸ್ಸು ರೀತಿಯ ಮೂಳೆಗಳಲ್ಲಿ ಮಧ್ಯ, ಅಂದ್ರೆ ಮೂಳೆ ಅನ್ನೋದು ಜಾಯಿಂಟ್ ಅಂತ ನಾವು ಹೇಳ್ಕೋಬೇಕಂತಂದ್ರೆ ಸಂಧಿ ಅನ್ನೋದು ಪ್ರತಿ 2 ಜಾಯಿಂಟ್ ಮಧ್ಯದಲ್ಲಿ ಇರುತ್ತೆ. ಸೊ ಈ ಒಂದು ಜಾಯಿಂಟ್ ಗೆ ಕವರ್ ಮಾಡುವಂತ ಅಂಶ ಕಾರ್ಟಿಲೇಜ್. ಸೊ ಪ್ರತಿ ಒಂದು ಕಾರ್ಟಿಲೇಜ್ ಮಧ್ಯದಲ್ಲಿ ಎಣ್ಣೆ ಅಂಶ ಅಂತ ಇರುತ್ತೆ. ಅದನ್ನ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ನಮಗೆ ಈಗ ಸಾಫ್ಟ್ ಆಗಿ ಯಾವುದೇ ತರ ಫ್ರಿಕ್ಷನ್ ಇಲ್ದೇನೆ ಕೆಲಸ ಮಾಡಬೇಕು ಅಂತ ಅಂದಾಗ ಈ ಸೈನೋವಿಯಲ್ ಫ್ಲೂಯಿಡ್ ಉತ್ಪತ್ತಿ ಅನ್ನೋದು ಸಾಕಷ್ಟು ಆಗ್ಬೇಕು. ಬಟ್ ವಯಸ್ಸು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಆ ಒತ್ತಡ ಜೀವನ ಇರಬಹುದು, ಇಲ್ಲ ಹಲವಾರು ಕಾಯಿಲೆಗಳ ಕಾರಣ ಇರಬಹುದು, ಇಲ್ಲ ನಾವು ಮಾಡ್ತಾ ಇರುವಂತ ಕೆಲಸ ರೀತಿ ಏನಾಗುತ್ತೆ ಅಂದ್ರೆ ಈ ಒಂದು ಸೈನೋವಿಯಲ್ ಜಾಯಿಂಟ್ ಅಲ್ಲಿ ಇರುವಂತ ಸೈನೋವಿಯಲ್ ಫ್ಲೂಯಿಡ್ ಅನ್ನೋದು ಕರ್ಗೋಗುತ್ತೆ, ಅಂದ್ರೆ ಅದು ಒಣಗೋಗುತ್ತೆ ಅಂತ ಹೇಳ್ಕೋಬಹುದು. ಅದರಿಂದ ನಾವು ಒಂದು ಹೆಜ್ಜೆ ಇಡೋಕ್ಕೂ ನಮ್ಗೆ ತೊಂದರೆ ಅನ್ನೋದು ಕಂಡು ಬರ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದಾಗ ಕಾಣುವಂತ ನೋವುಗಳು ಹೋಗ್ತಾ ಹೋಗ್ತಾ ಸುಮ್ನೆ ಕೂತ್ಕೊಂಡಿದ್ರು ಕೂಡ ಅವ್ರಿಗೆ ನೋವು ಅನ್ನೋದು ಶುರು ಆಗಿ, ಇಲ್ಲ ಏನಾದ್ರೂ ಹೆಜ್ಜೆ ಇಡಕ್ ಹೋದ್ರೆ ಊತ ಬರೋದು. ಸೊ ಮೇಜರ್ ಜಾಯಿಂಟ್ಸ್ ಅಲ್ಲಿ ಕಾಣುವಂತ ಸಮಸ್ಯೆನ ನಾವು ಆಸ್ಟಿಯೋ ಆರ್ಥರೈಟಿಸ್ ಇಲ್ಲ ಸಂಧಿವಾತ ಅಂತ ಹೇಳ್ಕೋಬಹುದು. ಡಾಕ್ಟರ್, ಇದು ಯಾವ ವಯಸ್ಸಿನಿಂದ ಪ್ರಾರಂಭವಾಗುತ್ತೆ? ಅಂದ್ರೆ ಇವಾಗ ಯಂಗ್ಸ್ಟರ್ಸ್ ಕೂಡ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನೀವು ಹೇಳ್ಬೇಕಂದ್ರೆ ಹಿರಿಯರಲ್ಲಿ ಜಾಸ್ತಿ ಅಂತ ಹೇಳಿದ್ರೆ, ಆದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಯಾವ ವಯಸ್ಸಿನಿಂದ ಪ್ರಾರಂಭ ಆಗ್ಬೋದು? ನಾರ್ಮಲ್ ಆಗಿ ಅಂದ್ರೆ ಮುಂಚೆ ಕಾಲದಲ್ಲಿ ಈ ಸಮಸ್ಯೆ ಅಂದ್ರೆ ಮಂಡಿ ನೋವು ಆಗಿರ್ಲಿ ವೃದ್ಧಾಪ್ಯದಲ್ಲಿ ಕಾಣ್ತಾ ಇತ್ತು. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಜೀವನ ಶೈಲಿ ಅನ್ನೋದೇ ಮುಖ್ಯ ಕಾರಣ. ಅಂದ್ರೆ ನಾವು ತಿಂತಾ ಇರೋಂತ ಆಹಾರ ಕ್ವಾಲಿಟಿ ಇರಬಹುದು, ನಾವು ಮಾಡತಕ್ಕಂತ ಕೆಲಸಗಳಿರಬಹುದು, ಸೊ ಸ್ಟ್ರೆಸ್, ಒತ್ತಡ ಜೀವನ, ಅದು ಫಿಸಿಕಲ್ ಸ್ಟ್ರೆಸ್ ಇರಬಹುದು, ಇಲ್ಲ ಮೆಂಟಲ್ ಸ್ಟ್ರೆಸ್ ಕೂಡ ಇರಬಹುದು. ಇವೆಲ್ಲ ಕಾರಣಗಳಿಂದ ಏನಾಗ್ತಾ ಇದೆ ಅಂತಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು 30 ವರ್ಷದಲ್ಲಿ ಸಮೇತ ಕೂಡ ನಾವು ನೋಡಬಹುದು. ಅಂದ್ರೆ ಈಗ 30 ವರ್ಷದಲ್ಲಿ ಮಂಡಿ ನೋವು ಅನ್ನೋದು, ಸೊಂಟ ನೋವು ಅನ್ನೋದು, ಕತ್ತು ನೋವು, ಈಗ ಎಷ್ಟೊಂದು ಪ್ರೊಫೆಷನ್ಸ್ ಅನ್ನೋದು ಒಂದೇ ಜಾಗದಲ್ಲಿ ಕೂತ್ಕೊಂಡು ತುಂಬಾ ಹೊತ್ತು ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಾ ಇರ್ತಾರೆ. ಈಗ ಡ್ರೈವರ್ ಪ್ರೊಫೆಷನ್ ಅಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಅವರು ವರ್ಕ್ ಪ್ರೊಫೆಷನ್ ಆತರ ಇರುತ್ತೆ. ಟೀಚರ್ಸ್ ಆಗಿರ್ಬೋದು, ಈ ರೀತಿ ಎಷ್ಟೊಂದು ಪ್ರೊಫೆಷನಲ್ಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಮೇಜರ್ ಜಾಯಿಂಟ್ಸ್ ಅಲ್ಲಿ ಈ ಸೊಂಟ, ಕತ್ತು ಅಂಡ್ ಮಂಡಿ ಇದ್ರ ಮೇಲೆ ತುಂಬಾ ಒತ್ತಡ ಅನ್ನೋದು ಬೀಳ್ತಾ ಇದೆ. ಪ್ಲಸ್ ನಾವು ತಿಂತಾ ಇರೋಂತ ಆಹಾರ ಕೂಡ ಅಂದ್ರೆ ಮೊನೋಟೋನಸ್ ಆಗಿ, ಈಗ ನಾನ್ ವೆಜ್ ತಿನ್ನೋರು ಏನ್ ಮಾಡ್ತಾರೆ ಅಂದ್ರೆ ಬರೀ ನಾನ್ ವೆಜ್ ಮಾತ್ರನೇ ತಿಂತಾ ಇರ್ತಾರೆ. ಈಗ ವೆಜಿಟೇರಿಯನ್ಸ್ ಅಲ್ಲಿನೂ ಪೌಷ್ಟಿಕ ಆಹಾರ ಕೊರತೆ ಅನ್ನೋದು ಬರ್ತಾ ಇದೆ. ಅಂದ್ರೆ ಅವ್ರ ಫುಡ್ ತಿಂತಾ ಇರ್ತಾರೆ, ಬಟ್ ಏನಂದ್ರೆ ಅವ್ರ ಬಾಡಿದಲ್ಲಿ ಕೆಲವೊಬ್ಬರಿಗೆ ಅಬ್ಸಾರ್ಪ್ಷನ್ ಅನ್ನೋದು ಆಗೋದಿಲ್ಲ. ಅಂದ್ರೆ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಜನ ಯಾವ ತರ ಇರ್ತಾರೆ ಅಂದ್ರೆ ತುಂಬಾ ನೋಡ್ಕೊಂಡು ಪೌಷ್ಟಿಕ ಆಹಾರ ತಿಂತಾ ಇದ್ರು ಕೂಡ ಯಾಕೆ ನಮ್ಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ, ಯಾಕೆ ನಮ್ಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ, ತುಂಬಾ ಡೆಫಿಷಿಯನ್ಸೀಸ್ ಅನ್ನೋದು ನಾವು ನೋಡ್ತಾ ಇದೀವಿ. ಸೊ ಇಂಥ ಸಮಯದಲ್ಲಿ ಅವ್ರಿಗೆ ಡೌಟ್ ಇರ್ಬೋದು ಯಾಕೆ ಬರ್ತಾ ಇದೆ ಅಂತ ಅಂದಾಗ ಈ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಮೂಲ ಕಾರಣ ಅಂತಾನು ಹೇಳ್ಕೋಬಹುದು. ಅವ್ರದ್ದು ಎಷ್ಟೇ ಫುಡ್ ತಿಂತಾ ಇದ್ರು ಕರಳಲ್ಲಿ ಆ ಜೀರ್ಣ ಶಕ್ತಿ ಅನ್ನೋದು ಕಳೆದೋಗುತ್ತೆ, ಅಬ್ಸಾರ್ಪ್ಷನ್ ಅನ್ನೋದು ಅವ್ರದ್ದು ಆಗೋದಿಲ್ಲ.
ಹಾಗಂತ ಹೇಳಿ ಅವ್ರ ಮೂಳೆಗಳಲ್ಲಿ ಕೂಡ ಶಕ್ತಿ ಅನ್ನೋದು ಹೋಗ್ತಾ ಇರುತ್ತೆ. ಸೊ ಈ ಆಸ್ಟಿಯೋ ಆರ್ಥರೈಟಿಸ್ ಆಕ್ಚುಲಿ ಏಜ್ಡ್ ಪೀಪಲ್ ಅಲ್ಲಿ ನೋಡುವಂತ ಸಮಸ್ಯೆ ಆದ್ರೂ ಕೂಡ ಈಗಿನ ಕಾಲದಲ್ಲಿ ವಯಸ್ಸು ವ್ಯತ್ಯಾಸ ಇಲ್ದ್ರೆ ಈವನ್ 30ರಲ್ಲಿನೂ ಸಮೇತ ಅದು ಜೆಂಟ್ಸ್ ಆಗಿರ್ಬಹುದು, ಲೇಡೀಸ್ ಆಗಿರ್ಬಹುದು, ನಾವು ಸಾಮಾನ್ಯವಾಗಿ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ನೋಡ್ತಾ ಇರ್ತೀವಿ. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಮೇಡಮ್ ಕೇಳಿಸ್ತಾ ಇದೆ? ಕೇಳಿಸ್ತದೆ ಸರ್, ಕೇಳಿಸ್ತದೆ. ತಮ್ಮ ಹೆಸರು? ಹಲೋ ಹಲೋ, ನಾನು ಪವನ್ ಅಂತ ಹೇಳಿ ಹಾಸನಿಂದ ಮಾತಾಡ್ತಾ ಇದ್ದೀನಿ. ಮಾತಾಡಿ ಡಾಕ್ಟರ್ ಹತ್ರ. ಓಕೆ, ಹಲೋ ಹಲೋ ಸರ್. ಹಲೋ ಮೇಡಮ್, ಹೇಳಿ ಸರ್, ಏನ್ ಸಮಸ್ಯೆ ಇದೆ? ಹಲೋ, ಇದು ನಂಗೆ ಜಾಯಿಂಟ್ಸ್ ಗಳಲ್ಲಿ ಪೈನ್ ತುಂಬಾ ಬರ್ತಾ ಇದೆ. ಅಂದ್ರೆ ಈವನ್ ಬೆರಳಲ್ಲಿ ಕೂಡ ಪೈನ್ಸ್ ಇದೆ. Okay. ಮತ್ತೆ ನಮ್ಗೆ ಈ ಶೋಲ್ಡರ್ಸ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ನಮ್ದು ಆರ್ಮ್ಸ್ ಅಲ್ಲಿ ಇರ್ಬೋದು, ಸೊ ಎಲ್ಲ ಸೊಂಟದಲ್ಲಿ ಈ ಕಡೆ ಎಲ್ಲ ತುಂಬಾ ಪೈನ್ ಬರ್ತಾ ಇದೆ. Okay. ಈವನ್ ಲಾಸ್ಟ್ 3 years ಇಂದನೂ ಪೈನ್ ಇದೆ ಇದು. ಓಕೆ. ಓಕೆನಾ? ಈವನ್ ಇದಕ್ಕೆ ಸಂಬಂಧಪಟ್ಟಿರೋಗೆ ರಿಪೋರ್ಟ್ಸ್ ಎಲ್ಲಾನು ಮಾಡ್ತಿದೀವಿ. ಓಕೆನಾ? ಬಟ್ ರಿಪೋರ್ಟ್ಸ್ ಅಲ್ಲಿ ಏನು ನಾರ್ಮಲ್ ಅಂತ ಬಂದ್ರು ಕೂಡ ಪೈನ್ ಅಂತೂ ತುಂಬಾ ಇದೆ. ಓಕೆ, ತಮ್ಮ ವಯಸ್ಸು ಎಷ್ಟು ಸರ್? 27 ಮೇಡಮ್. ಓಕೆ, ಏನ್ ಕೆಲಸ ಮಾಡ್ತೀರಾ ನೀವು? ಅಂದ್ರೆ ನಮ್ದು ಫೀಲ್ಡ್ ವರ್ಕ್ ಇರುತ್ತೆ ಮೇಡಮ್. ಓಕೆ, ತುಂಬಾ ಜಾಸ್ತಿ 2 ವೀಲರ್ಸ್ ಡ್ರೈವ್ ಮಾಡ್ತೀರಾ ನೀವು? ಹಾ ಮೇಡಮ್, ಇರುತ್ತೆ ಮೇಡಮ್. ಓಕೆ, ಯಾಕಂದ್ರೆ ನೀವು ಬೆರಳಲ್ಲಿ ಸಮೇತ ನಿಮ್ಗೆ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದೀರಲ್ಲ. ನಾರ್ಮಲ್ ಆಗಿ ಫೀಲ್ಡ್ ವರ್ಕ್ ಮಾಡೋರಿಗೆ ಮೇಜರ್ ಜಾಯಿಂಟ್ಸ್ ಅಂದ್ರೆ ಸೊಂಟ ನೋವು ಆಗಿರ್ಬೋದು, ಕತ್ತ ನೋವು ಆಗಿರ್ಬೋದು, ಇವೆಲ್ಲ ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಯಾಕಂದ್ರೆ ಅದು ಪ್ರೆಷರ್ ತುಂಬಾ ಜಾಸ್ತಿ ಇದ್ದಾಗ, ಡ್ರೈವಿಂಗ್ ತುಂಬಾ ಮಾಡಿದಾಗ ನೋವುಗಳು ಕಾಣಿಸ್ಕೊಳ್ತಾ ಇರುತ್ತೆ. ಅದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದಾನು ಇರಬಹುದು, ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಕೂಡ ಇರಬಹುದು. ಬಟ್ ನಿಮ್ಗೆ ಚಿಕ್ಕ ಜಾಯಿಂಟ್ಸ್ ಅಲ್ಲಿ ಸಮೇತನು ಈ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಒಂದ್ಸಲ ರುಮಟೈಡ್ ಆರ್ಥರೈಟಿಸ್ಗೆ ಪರೀಕ್ಷೆ ಅನ್ನೋದು ಮಾಡಿಸ್ಕೊಳ್ಳಿ. ಇನ್ನ ಕೆಲವೊಬ್ಬರಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಯೂರಿಕ್ ಆಸಿಡ್ ಅಂಶ ಅನ್ನೋದು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ತುಂಬಾ ನಾನ್ ವೆಜ್ ತಿಂತಾ ಇರೋರು, ಇಲ್ಲ ಪ್ರೋಟೀನ್ ಅಂಶ ಹೆಚ್ಚಾಗಿ ತಗೊಳ್ತಾ ಇರೋರು, ನೀರ್ ಏನಾದ್ರೂ ಕಡಿಮೆ ಕುಡಿತಾ ಅವರಲ್ಲಿ ನಾವು ಗೌಟ್ ಅನ್ನೋಂಥ ಸಮಸ್ಯೆ ಅನ್ನೋದು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ನೀವೇನೇನ್ ಪರೀಕ್ಷೆ ಮಾಡಿಸಿದೀರಾ ಅನ್ನೋದು ಕನ್ಫರ್ಮ್ಡ್ ಆಗಿ ಈಗ ಗೊತ್ತಾಗ್ತಾ ಇಲ್ಲ. ಸೊ ನೀವೆಲ್ಲ ರಿಪೋರ್ಟ್ಸ್ ತಗೊಂಡ್ ಬಂದು ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಆಗಿ ಆ ರಿಪೋರ್ಟ್ಸ್ ನೆಲ್ಲ ನೋಡಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ಖಂಡಿತವಾಗ್ಲೂ ನಾವು ನಿಮ್ಗೆ ಹೇಳ್ತೀವಿ. ಇನ್ ಕೇಸ್ ನಮಗ್ ಬೇಕಾಗಿರೋ ಏನಾದ್ರೂ ಪರೀಕ್ಷೆಗಳಿದ್ರೆ ಅದು ಕೂಡ ಮಾಡಿಸಿ ಕರೆಕ್ಟ್ ಆಗಿ ನಿಮ್ಗೆ ಡಯಾಗ್ನೋಸ್ ಮಾಡಿ ಅದಕ್ಕೆ ಚಿಕಿತ್ಸೆ ಕೂಡ ನೀವು ಪಡ್ಕೋಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತು ಹಾಸನಲ್ಲಿ ಒಂದು ಬ್ರಾಂಚ್ ಇರೋದ್ರಿಂದ ತಮಗೆ ಹಾಸನದ ಒಂದು ಕ್ಲಿನಿಕ್ ತುಂಬಾ ಹತ್ರ ಆಗುತ್ತೆ ಅನ್ಸುತ್ತೆ. ದಯವಿಟ್ಟು ಅಲ್ಲಿಗೆ ಭೇಟಿ ನೀಡಿ. ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಜೆಂಟ್ಸ್ ಹತ್ರ, ಫೀಮೇಲ್ ಯಾರ ಹತ್ರ ಬೇಕಂದ್ರೆ ಈ ತರ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ಅಂತ. ಸೊ ಈ ಸಮಸ್ಯೆಗಳು ಬರದೇ ಇರೋ ತರ ಯಾವ ರೀತಿ ತಡಿಬಹುದು? ಅಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಯಾವ ರೀತಿ ನಾವು ಪ್ರಿಕಾಷನ್ಸ್ ನ ತಗೊಬಹುದು? ಮೇನ್ಲಿ ನಾವು ಯಾವ ತರ ಫುಡ್ ತಗೋತಾ ಇದೀವಿ ಅಂಡ್ ಜೊತೆಗೆ ಕಾಣಿಸ್ತಾ ಇರುವಂತ ಸಿಂಪ್ಟಮ್ಸ್ ನ ನಾವು ಖಂಡಿತವಾಗ್ಲೂ ಗಮನ ಕೊಡ್ಬೇಕಾಗಿರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ನಡೆಯುವಾಗ ಸ್ವಲ್ಪ ನೋವು ಆಗಿರಬಹುದು, ಇಲ್ಲ ಸ್ವೆಲ್ಲಿಂಗ್ ಆಗಿರ್ಬೋದು, ಊತ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಮುಟ್ಟಿದ್ರೆ ಅವ್ರಿಗೆ ಏನಾದ್ರು ಬಿಸಿ ಅನ್ನೋದು ಕಾಣಿಸ್ಕೋಬಹುದು. ಒಂಥರ ರೆಡ್ಡಿಶ್ ಕಲರ್ ಅಲ್ಲಿ ಜಾಯಿಂಟ್ಸ್ ಅನ್ನೋದು ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಲಕ್ಷಣಗಳು ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ಅವ್ರೇನಾದ್ರೂ ಕಾಣಿಸ್ತಾ ಇರೋಂತ ಲಕ್ಷಣಗಳನ್ನ ಇಗ್ನೋರ್ ಮಾಡಿಲ್ದ್ರೇನೆ ಈಗ ನಮ್ಮ ಹೋಮಿಯೋಪತಿ ಅಂತ ಜಾಗದಲ್ಲಿ ಅವ್ರ ಚಿಕಿತ್ಸೆ ಪಡೆದಾಗ ಈಗ ಅವ್ರಿಗೂ ಗೊತ್ತಿರಲ್ಲ, ಬಿಕಾಸ್ ಏನೋ ಒಂದ್ ಸ್ವಲ್ಪ ಕೆಲಸ ಮಾಡಿದೀನಲ್ಲ ಅದಕ್ಕೆ ನನ್ಗೆ ಸಮಸ್ಯೆ ಶುರು ಆಗಿರ್ಬೋದು ಅಂತ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನೆಗ್ಲಿಜೆನ್ಸ್ ಇಸ್ ದ ಮೇನ್ ಪ್ರಾಬ್ಲಮ್ ಅಂತಾನೆ ಹೇಳ್ಕೋಬಹುದು. ಸೊ ನೀವ್ ಹೇಳ್ದಂಗೆ ಪ್ರಿಕಾಷನ್ಸ್ ಯಾವ ತರ ಅಂತ ಅಂದ್ರೆ ನಿಮಗೆ ಕಾಣಿಸ್ತಾ ಇರೋಂತ ಸಿಂಪ್ಟಮ್ಸ್ ನ ನೀವು ನೆಗ್ಲೆಕ್ಟ್ ಮಾಡಿಲ್ದ್ರೇನೆ ನಮ್ಮ ಹೋಮಿಯೋಪತಿ ಅನ್ನೋಂತ ಹಾಸ್ಪಿಟಲ್ ಅಲ್ಲಿ ಬಂದು ತೋರಿಸ್ಕೊಂಡಾಗ ನಿಮ್ಗೆ ಏನ್ ಸಮಸ್ಯೆ ಇದೆ, ಯಾಕಂದ್ರೆ ಸಂಧಿವಾತದಲ್ಲಿ ಕೂಡ ತುಂಬಾ ವಿಧಗಳಿದೆ. ಈಗ ಒಬ್ಬ 30 ವರ್ಷದಲ್ಲಿ ಇರುವಂತ ಒಂದು ಏಜ್ ಅಲ್ಲಿ ಬರುವಂತ ಪೇಷಂಟ್ ಅದು ಯಾರೇ ಆಗಿರ್ಲಿ, ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಅವ್ರಿಗೆ ಇಂಥ ಜಾಯಿಂಟ್ಸ್ ಪೇನ್ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ತುಂಬಾ ಅರ್ಲಿ ಏಜ್ ಅಲ್ಲಿ ಬರ್ತಾ ಇದೆ. ಏನ್ ಕಾರಣ ಇದೆ, ಅದಕ್ಕೆ ಒಳಗಡೆ ಏನಾದ್ರೂ ರೂಟ್ ಕಾಸ್ ಇದೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ತುಂಬಾ ವರ್ಷಗಳಿಂದ ಥೈರಾಯ್ಡ್ ಇಂದ ಸಫರ್ ಆಗ್ತಾ ಇರೋಂತ ಲೇಡೀಸ್ ಇರಬಹುದು, ಜೆಂಟ್ಸ್ ಇರಬಹುದು, ಅದ್ರದ್ದು ಪ್ರಭಾವ ಕೂಡ ನಮ್ಗೆ ಮೂಳೆ ಮೇಲೆ ಕಾಣಿಸ್ತಾ ಇರುತ್ತೆ. ಓವರ್ ವೆಯ್ಟ್ ಅನ್ನೋಂಥ ಪ್ರಾಬ್ಲಮ್ ಇರಬಹುದು, ಇಲ್ಲ ದೀರ್ಘಕಾಲ ಕಾಯಿಲೆಗಳು, ಡಯಾಬಿಟೀಸ್ ಅನ್ನೋಂಥ ಪ್ರಾಬ್ಲಮ್. ದ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಾಣುವಂತ ಸಮಸ್ಯೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಜೊತೆಗೆ ವೈಟಮಿನ್ ಡೆಫಿಷಿಯನ್ಸಿ, ಡಿ ಡೆಫಿಷಿಯನ್ಸಿ. ಸೊ ಯಾವಾಗ ನಾವು ಬೇಸಿಕ್ ಒಂದು ಅಂಶನ ನಾವು ಗಮನ ಕೊಟ್ಟಿರಲ್ಲ, ಅದು ಹೋಗ್ತಾ ಹೋಗ್ತಾ ಆರ್ಥರೈಟಿಸ್ಗೆ ತಿರ್ಕೊಳ್ತಾ ಇರುತ್ತೆ. ಸೊ ಫಸ್ಟ್ ಸ್ಟೇಜ್ ಅಲ್ಲೇ ನಾವು ಇಂಥ ಸಮಸ್ಯೆನ ನಾವು ಡಯಾಗ್ನೋಸ್ ಮಾಡಿ ಕರೆಕ್ಟ್ ಸಮಯದಲ್ಲಿ ನಾವು ಚಿಕಿತ್ಸೆ ಪಡ್ಕೊಂಡಾಗ ಖಂಡಿತವಾಗ್ಲೂ ಇಂಥ ಸಮಸ್ಯೆನ ನಾವು ಅವಾಯ್ಡ್ ಮಾಡ್ಕೋಬಹುದು. ಮ್ಯಾಮ್, ಹಾಗಾದ್ರೆ ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ ತಿಳಿಸ್ಕೊಡ್ತೀರಾ?
ಯಾ ಡೆಫಿನೆಟ್ಲಿ ಎಷ್ಟೊಂದು ಸಾಕಷ್ಟು ಟೈಪ್ಸ್ ಆಫ್ ಆರ್ಥರೈಟಿಸ್ ಅನ್ನೋದು ನಾವು ನೋಡ್ತಾ ಇದ್ವಿ. ಬಟ್ ಸರ್ವಸಾಧಾರಣವಾಗಿ ಅಂದ್ರೆ ಕಾಮನ್ ಆಗಿ ನಾವು ನೋಡುವಂತ ಆರ್ಥರೈಟಿಸ್ ಅಲ್ಲಿ ಪ್ರಮುಖವಾಗಿ ಬರೋದು ಆಸ್ಟೋ ಆರ್ಥರೈಟಿಸ್ ವಿಚ್ ವಿ ಆಲ್ರೆಡಿ ಡಿಸ್ಕಸ್ಡ್. ಎರಡನೇದು ರೊಮಟೈಡ್ ಆರ್ಥರೈಟಿಸ್, ಅದ್ರ ಜೊತೆಗೆ ರೊಮ್ಯಾಟಿಕ್ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್ ಇಂತ ಕಾಮನ್ ಆಗಿ ನಾವು ನೋಡ್ತಾ ಇದೀವಿ. ಸಿಂಪ್ಟಮ್ಸ್ ಅನ್ನೋದು ಒಂದೇ ತರ ಇರುತ್ತೆ. ಅಂದ್ರೆ ಬೇಸಿಕ್ ಸಿಂಪ್ಟಮ್ಸ್ ನಮ್ಗೆ ನೋವು, ಆ ನೋವೇ ಬಂದು ಪೇಷಂಟ್ ನ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾ ಇರುತ್ತೆ. ಬಟ್ ಇಟ್ಸ್ ಡೆಫಿನೆಟ್ಲಿ ಅದು ಡಾಕ್ಟರ್ದ ಜವಾಬ್ದಾರಿ ಅವ್ರಿಗೆ ಲಕ್ಷಣಗಳನ್ನ ನೋಡಿ ಬೇಕಾಗಿರುವಂತ ಪರೀಕ್ಷೆಗಳು ಮಾಡಿಸಿ ಅದ್ ನಂತರ ಅವ್ರಿಗೆ ಡಯಾಗ್ನೋಸ್ ಮಾಡಿ ಕರೆಕ್ಟ್ ಆಗಂತ ಚಿಕಿತ್ಸೆ ಕೊಟ್ಟಾಗ ಡೆಫಿನೆಟ್ಲಿ ಯಾವುದೇ ಆರ್ಥರೈಟಿಸ್ ಆಗಿರ್ಲಿ ನಾವು ಸಂಪೂರ್ಣವಾಗಿ ಗುಣಮುಖ ಮಾಡ್ಕೋಬಹುದು. ಸೊ ಇಂಥದ್ರಲ್ಲಿ ರೊಮಟೈಡ್ ಆರ್ಥರೈಟಿಸ್ ಬಗ್ಗೆ ಹೇಳ್ಕೋಬೇಕಂತಂದ್ರೆ ಅದು ಯಾವ ಏಜ್ ಗ್ರೂಪ್ ಅಲ್ಲಿ ಕೂಡ ಬರ್ಬಹುದು. ಮಕ್ಕಳ ಸಮೇತಾನು ಆ ಜುವೆನೈಲ್ ಆರ್ಥರೈಟಿಸ್, ರೊಮಟೈಡ್ ಆರ್ಥರೈಟಿಸ್ ರೂಪಕ್ಕೆ ನಾವು ನೋಡಬಹುದು. ಅದು ಏಜ್ ಫ್ಯಾಕ್ಟರ್ ಅಲ್ಲಿ ಇಲ್ಲ ಮಿಡಲ್ ಏಜ್ ಅಲ್ಲಿ, ಲೇಡೀಸ್ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ. ಬಟ್ ಅಫ್ಕೋರ್ಸ್ ಲೇಡೀಸ್ ಅಲ್ಲಿ ರೊಮಟೈಡ್ ಆರ್ಥರೈಟಿಸ್ ಅನ್ನೋದು ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ರೊಮಟೈಡ್ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ಲಿ ಚಿಕ್ಕ ಜಾಯಿಂಟ್ಸ್ ಅಲ್ಲಿ, ಅಂದ್ರೆ ನಿಮ್ಮ ಬೆರಳಲ್ಲಿ ಇರಬಹುದು ಇಲ್ಲ ಕಾಲ್ ಬೆರಳಲ್ಲಿ ಇರಬಹುದು. ಸೊ ಬೆಳಗ್ಗೆ ಅವ್ರು ಎದ್ದೇಳುವಾಗ ಒಂದು ನೋವಿಂದ ಅವ್ರು ತಡ್ಕೊಳಕ್ಕೆ ಆಗೋದಿಲ್ಲ, ಈ ಬೆರಳು ಅನ್ನೋದು ಮಡ್ಚಕ್ ಆಗೋದಿಲ್ಲ. ಜೊತೆಗೆ ಈ ಚಿಕ್ಕ ಜಾಯಿಂಟ್ಸ್ ಅಲ್ಲಿ ಕೂಡ ನಾವು ಊತ ಅನ್ನೋದು ನೋಡ್ತಾ ಇರ್ತೀವಿ, ಡಿಫಾರ್ಮಿಟಿ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಇದು ಮೇನ್ ಕಾರಣ ಏನಂತಂದ್ರೆ ನಿಮಗೆ ಉಪಕಾರ ಮಾಡಬೇಕಾಗಿರುವಂತ ಒಂದು ರೋಗ ನಿರೋಧಕ ಶಕ್ತಿ ನಿಮ್ಮ ಬಾಡಿನೇ ಡ್ಯಾಮೇಜ್ ಮಾಡಕ್ಕೆ ಶುರು ಮಾಡ್ತಾ ಇರುತ್ತೆ. ಸೊ ಕಾರ್ಟಿಲೇಜ್ ನ ಡ್ಯಾಮೇಜ್ ಮಾಡುತ್ತೆ. ಸೊ ನಾನು ಮುಂಚೆನೆ ಹೇಳಿದೆ ಸೈನೋವಿಲ್ ಫ್ಲೂಯಿಡ್ ಬಂದ್ಬಿಟ್ಟು ಈ ಕಾರ್ಟಿಲೇಜ್ ಅನ್ನೋ ಅಂಶ ಅನ್ನೋದು ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ನಮ್ಮ ರೋಗ ನಿರೋಧಕ ಶಕ್ತಿ ಆ ಕಾರ್ಟಿಲೇಜ್ ನ ಡ್ಯಾಮೇಜ್ ಮಾಡಿದಾಗ ಖಂಡಿತವಾಗ್ಲೂ ಈ ಸೈನೋವಿಲ್ ಕೊರತೆ ಅನ್ನೋದು ನಮಗ್ ಕಂಡು ಬಂದು ಸ್ವೆಲ್ಲಿಂಗ್ ಆಗಿರ್ಲಿ, ಊತ ಅನ್ನೋದು ಬರುತ್ತೆ. ಎಸ್ಪೆಷಲಿ ಚಳಿಗಾಲದಲ್ಲಿ ಅವ್ರಿಗೆ ಜಾಯಿಂಟ್ಸ್ ಗಳನ್ನೋದು ಮಡ್ಚಕ್ ಆಗೋದಿಲ್ಲ. ಸೊ ಈ ಒಂದು ಆರ್ಥರೈಟಿಸ್ ನ ನಾವು ರೊಮಟೈಡ್ ಆರ್ಥರೈಟಿಸ್ ಅಂತ ಹೇಳ್ಕೋಬಹುದು. ಇದು ಲಕ್ಷಣಗಳನ್ನ ನೋಡಿ ಮಾತ್ರ ನಾವು ಹೇಳಕ್ಕೆ ಸಾಧ್ಯತೆ ಆಗೋದಿಲ್ಲ. ಖಂಡಿತವಾಗ್ಲೂ ನಾವು ರಕ್ತ ಪರೀಕ್ಷೆ ಅನ್ನೋದು ಮಾಡಬೇಕು. ಅಂದ್ರೆ ರೊಮಟೈಡ್ ಆರ್ಥರೈಟಿಸ್ ಕೆಲವೊಬ್ಬರಲ್ಲಿ ರೊಮಟೈಡ್ ಆರ್ಥರೈಟಿಸ್ ಅನ್ನೋದು ನೆಗೆಟಿವ್ ಬರ್ತಾ ಇರುತ್ತೆ. ಬಟ್ ಲಕ್ಷಣಗಳೆಲ್ಲ ನೋಡಿದಾಗ ಅವ್ರಿಗೆ ರೊಮಟೈಡ್ ಆರ್ಥರೈಟಿಸ್ ತರಾನೇ ಕಾಣ್ತಾ ಇರುತ್ತೆ. ಸೊ ಇದನ್ನ ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ರೊಮಟೈಡ್ ಆರ್ಥರೈಟಿಸ್ ಅನ್ನೋದು ನಾನು ಹೇಳ್ದಂಗೆ ಯಾವ ವಯಸ್ಸಲ್ಲಿ ಕೂಡ ಬರ್ಬೋದು. ಸೊ ಮಕ್ಕಳಲ್ಲಿ ಸಮೇತಾನು ನಿಮ್ಗೆ ಏನಾದ್ರೂ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ತಾ ಇದ್ರೆ ಆ ಟೈಮ್ಗೆ ನೀವು ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಅನ್ನೋ ಅಂತ ಡಾಕ್ಟರ್ನ ನೀವು ಭೇಟಿ ಆಗ್ಬಿಟ್ಟು ಕರೆಕ್ಟ್ ಟೈಮ್ಗೆ ಡಯಾಗ್ನೋಸ್ ಮಾಡಿ ಅದಕ್ಕೆ ಚಿಕಿತ್ಸೆ ಪಡ್ಕೊಂಡ್ರೆ ನಿಮ್ಮ ಡಿಫಾರ್ಮಿಟಿ, ಯಾಕಂದ್ರೆ ರೊಮಟೈಡ್ ಆರ್ಥರೈಟಿಸ್ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ಬೋದು. ಅದು ನೀವೇನೇ ಮಾಡಿಲ್ಲ ಅಂದ್ರೂ ಅದು ಕ್ರಮೇಣವಾಗಿ ನಿಮ್ಮ ಜಾಯಿಂಟ್ಸ್ ನ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅಂತದ್ರಲ್ಲಿ ನಾವು ಈ ಒಂದು ನಮ್ಮ ಹೋಮಿಯೋಪತಿ ಚಿಕಿತ್ಸೆಯಿಂದ ರೊಮಟೈಡ್ ಆರ್ಥರೈಟಿಸ್ ನ ಸಮೇತನು ನಾವು ಗುಣಪಡಿಸ್ಕೋಬಹುದು. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಕೋಲಾರಿಂದ ಮಾತಾಡ್ತಾ ಇರೋದು, ಶಿಲ್ಪಾ ಅಂತ ಹೇಳಿ. ಶಿಲ್ಪಾ ಅವರೇ ಮಾತಾಡಿ, ಮೇಡಮ್ ಇದ್ದಾರೆ. ಹಲೋ ಮೇಡಮ್ ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ ಶಿಲ್ಪಾ ಅವರೇ. ಹಾ ಮೇಡಮ್, ನನಗೆ ಒಂದು 6 ತಿಂಗಳಿಂದ ಮೇಡಮ್ ಜಾಯಿಂಟ್ ಪೇನ್ ಬರ್ತಾ ಇದೆ. ನನಗೆ ವಯಸ್ಸು ಬಂದು 30. ನನಗೆ ಚಿಕನ್ ಗುನ್ಯಾ ಬಂದಿತ್ತು ಮೇಡಮ್, ಜ್ವರ. ಓಕೆ, ಯಾವಾಗ ಬಂದಿತ್ತಮ್ಮ? ಬಂದು ಒಂದು 7-8 ತಿಂಗಳಾಯ್ತು ಮೇಡಮ್. 8 ಮಂತ್ ಆಯ್ತು. ಬಟ್ ಅದು ಜ್ವರ ಬಂದಂದ್ರೆ ಅದು ಪೇನ್ ಎಲ್ಲ ಕಡಿಮೆ ಆಗಿತ್ತು. ಮತ್ತೆ ಈಗ ರಿಟರ್ನ್ ಅಂದ್ರೆ ಅದು ಟ್ರೀಟ್ಮೆಂಟ್ ಎಲ್ಲ 1 ಮಂತ್ ಎಲ್ಲ ತಗೊಂಡೆ, ಕಡಿಮೆ ಆಯ್ತು. ಮತ್ತೆ ಇವಾಗ ಅದಾದ್ಮೇಲೆ ರಿಪೀಟ್ ಆಗ್ತಾನೆ ಇದೆ. ಬಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಾಡ್ತೀನಿ, ಬರೀ ಪೇನ್ ಕಿಲ್ಲರ್ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡ್ತಾರೆ. ಅದು ಮೆಡಿಸಿನ್ಸ್ ಇರೋವರೆಗೂ ಏನ್ ಅನ್ಸಲ್ಲ ಮೇಡಮ್. ಬಟ್ ಇತ್ತೀಚೆಗೆ ಅಂದ್ರೆ ತುಂಬಾ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮೆಡಿಸಿನ್ಸ್ ತಗೊಂಡ್ರು ನಂಗೆ ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ತುಂಬಾ ಪೇನ್ಸ್ ಬರ್ತಾ ಇದೆ ಮ್ಯಾಮ್. ಓಕೆ, ನಾರ್ಮಲ್ ಆಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಪೇನ್ ಇದ್ದಾಗ ನೋವಿನ ಮಾತ್ರೆಗಳು ತಿಂದಾಗ ಆರಾಮಾಗಿ ಅನ್ಸುತ್ತಮ್ಮ. ಬಟ್ ಹೋಗ್ತಾ ಹೋಗ್ತಾ ನೋವಿನ ಮಾತ್ರೆ ಕೂಡ ಕೆಲಸ ಮಾಡೋದಿಲ್ಲ. ಸೊ ನೀವ್ ಹೇಳ್ದಂಗೆ 8 ತಿಂಗಳಾಗಿದೆಯಲ್ಲ ನಿಮ್ಗೆ ಚಿಕನ್ ಗುನ್ಯಾ ಬಂದು. ನಾರ್ಮಲ್ ಆಗಿ ಚಿಕನ್ ಗುನ್ಯಾ ಬರೀ ಜ್ವರ ಮಾತ್ರನೇ ಅಲ್ಲ, ಅದ್ರ ಜೊತೆಗೆ ಜಾಯಿಂಟ್ಸ್ ಪೇನ್ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಆ ಒಂದು ಚಿಕನ್ ಗುನ್ಯಾ ಬಂದ್ಬಿಟ್ಟು ಇನ್ಫೆಕ್ಟಿವ್ ಆರ್ಥರೈಟಿಸ್ ಗೆ ತಿರ್ಕೊಳ್ತಾ ಇರುತ್ತೆ. ಸೊ ಮೋಸ್ಟ್ಲಿ ಚಿಕನ್ ಗುನ್ಯಾ ಬಂದ್ ಹೋಗಿದ ನಂತರನು ನಮ್ಗೆ ಸಂಧಿಗಳಲ್ಲಿ ಏನಾದ್ರೂ ಎಫೆಕ್ಟ್ ಆಗಿರಬಹುದು. ಆ ಒಂದು ಇನ್ಫೆಕ್ಟಿವ್ ಆರ್ಥರೈಟಿಸ್ ಸಮಸ್ಯೆ ಅನ್ನೋದು ನಿಮ್ಗೆ ಕಾಡ್ತಾ ಇರ್ಬೋದಮ್ಮ. ಬರೀ ನೋವಿನ ಮಾತ್ರೆಗಳಾಗಿರ್ಬೋದು ಇಲ್ಲ ಇಂಜೆಕ್ಷನ್ ತಗೊಂಡ್ರೆ ಡೆಫಿನೆಟ್ಲಿ ನೀವೇ ಹೇಳಿದೀರಾ ಅದು ತಾತ್ಕಾಲಿಕವಾಗಿ ಮಾತ್ರ ನನಗೆ ನೋವು ಕಡಿಮೆ ಆಗಿದೆ, ಬಟ್ ಈಗಲೂ ಕೂಡ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ. ಯಾವುದೇ ತರ ಅಡ್ಡ ಪರಿಣಾಮ ಇಲ್ಲದೆ ಈ ಒಂದು ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರ ಇಂಥ ಇನ್ಫೆಕ್ಟಿವ್ ಆರ್ಥರೈಟಿಸ್ಗೆ ಖಂಡಿತವಾಗ್ಲೂ ನೀವು ಹತ್ರದಲ್ಲಿರುವಂತ ಒಂದು ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಆಗಿಮ್ಮ. ಏನಾದ್ರೂ ಪರೀಕ್ಷೆಗಳು ಮಾಡಿಸೋ ಅವಶ್ಯಕತೆ ಇದ್ರೆ ಅದನ್ನ ಮಾಡಿಸ್ಬಿಟ್ಟು, ಇಲ್ಲ ಕೆಲವೊಬ್ಬರಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ, ಇಲ್ಲ ಕೆಲವೊಂದು ಮೂಳೆಗಳು ಅನ್ನೋದು ಕೂಡ ಸೌದೋಗಿರುತ್ತೆ ಚಿಕನ್ ಗುನಿಯಾ ನಂತರ. ಅದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕರೆಕ್ಟ್ ಆಗಿ ನಿಮ್ಗೆ ತಿಳಿಸ್ತಾರೆ. ಅದ ನಂತರ ಅದಕ್ಕೆ ಪರೀಕ್ಷೆ ಮಾಡಿಸ್ಬಿಟ್ಟು
ಚಿಕಿತ್ಸೆ ಕೂಡ ನೀವು ಪಡ್ಕೋಬಹುದಮ್ಮ. ಧನ್ಯವಾದಗಳು ಶಿಲ್ಪಾ ಅವರೇ ಕರೆ ಮಾಡಿದ್ದಕ್ಕೆ. ಈಗ ನಮ್ಮ ಹೋಮಿಯೋಪತಿನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ, ಮುಖ್ಯವಾಗಿ ಆರ್ಥರೈಟಿಸ್ ಪ್ರಾಬ್ಲಮ್ ಅವ್ರಿಗೆ? ಇಟ್ಸ್ ಎ ಸ್ಪೆಷಲೈಸ್ಡ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಕೋಬಹುದು. ಸೊ ಇದು ಮೇನ್ಲಿ ಏನಂತಂದ್ರೆ ಹೋಮಿಯೋಪತಿ ಅನ್ನೋದು ಸಮಸ್ಯೆ ಬೇರಿಂದ ನಾವು ಸಾಲ್ವ್ ಮಾಡ್ಕೊಂಡು ಬರ್ತೀವಿ. ಈಗ ಒಬ್ರು ಜನರಲ್ ಆಗಿ ನಾವು ತಗೊಳ್ಳೋಣ, ಈಗ ಜಾಯಿಂಟ್ಸ್ ಪೇನ್ ಇದ್ದಾಗ ಏನ್ ಮಾಡ್ತಾರೆ, ಜನರಲ್ ಆಗಿ ಒಂದು ಡಾಕ್ಟರ್ನ ಭೇಟಿ ಆದಾಗ ನೋವಿನ ಮಾತ್ರೆ ತಿಂತಾರೆ, ಇಲ್ಲ ಕ್ಯಾಲ್ಸಿಯಂ ಮಾತ್ರೆ ಸ್ವಲ್ಪ ದಿವಸ ತಗೋತಾರೆ, ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೆ ಅದನ್ನ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಈ ತರ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅವ್ರ ಸಮಸ್ಯೆ ಅನ್ನೋದು ತಾತ್ಕಾಲಿಕವಾಗಿ ಮಾತ್ರನೇ ಕಡಿಮೆ ಆಗುತ್ತೆ. ಬಟ್ ಒಳಗಡೆ ಏನಾದ್ರೂ ಕಾಯಿಲೆ ಇದ್ದಾಗ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನಾದ್ರು ರೊಮಟೈಡ್ ಆರ್ಥರೈಟಿಸ್ ಇದ್ರೆ, ಈಗ ಗೌಟಿ ಆರ್ಥರೈಟಿಸ್ ಅದು ನಾವು ತಗೊಳ್ತಾ ಇರೋಂಥ ಫುಡ್ ತಕ್ಕಂಗೆ ಕಾಣಿಸುವಂತ ಮೆಟಬಾಲಿಕ್ ಡಿಸಾರ್ಡರ್. ಸೊ ನಾವು ರೂಟ್ ಕಾಸ್ ಅನ್ನೋದು ಅದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೋವು ಮಾತ್ರನೇ ಕಡಿಮೆ ಮಾಡ್ಕೊಂಡು ಹೋಗ್ತೀವಿ, ಬಟ್ ಕಾಯಿಲೆ ಏನಾಗುತ್ತೆ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ಜಾಯಿಂಟ್ಸ್ ಎಲ್ಲ ಡಿಫಾರ್ಮ್ಡ್ ಆಗಿ ಅವರು ಟೋಟಲ್ ಆಗಿ ಬೆಡ್ ರಿಡನ್ ಆಗುವಂತ ಪರಿಸ್ಥಿತಿಗೂ ಸಮಸ್ಯೆ ಒಂದೊಂದ್ಸತಿ ಬರ್ತಾ ಇರುತ್ತೆ. ಸೊ ಈ ನಮ್ಮ ಹೋಮಿಯೋಪತಿನಲ್ಲಿ ನಾವು ಕೊಡುವಂತ ಚಿಕಿತ್ಸೆ ಸ್ಪೆಸಿಫಿಕ್ ಆಗಿ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ಕೋಬಹುದು. ಪ್ರತಿಯೊಬ್ಬರು ಮನುಷ್ಯರು ಸೇಮ್ ಆಗೋ ಸಾಧ್ಯತೆ ಇಲ್ಲ, ಅವ್ರವ್ರ ಕಾನ್ಸ್ಟಿಟ್ಯೂಷನ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಇದೇ ರೊಮಟೈಡ್ ಆರ್ಥರೈಟಿಸ್ ಒಬ್ಬರಿಗೆ ಯಾವುದೇ ತರ ಸಮಸ್ಯೆ ಕೊಡಲ್ಲ, ಅಂದ್ರೆ ಅವ್ರಿಗೆ ರೊಮಟೈಡ್ ಆರ್ಥರೈಟಿಸ್ ಪಾಸಿಟಿವ್ ಇರುತ್ತೆ, ಬಟ್ ತುಂಬಾ ವರ್ಷಗಳು ತಗೊಳುತ್ತೆ ಅದು ಡ್ಯಾಮೇಜ್ ಆಗೋದಿಕ್ಕೆ. ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ, ತುಂಬಾ ಬೇಗ ಅದು ಸ್ಪ್ರೆಡ್ ಆಗಿ ಡ್ಯಾಮೇಜ್ ಅನ್ನೋದು ಜಾಸ್ತಿ ಆಗ್ಬೋದು. ಸೊ ಇಂಥ ಸಮಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಇಂಡಿವಿಜುವಲ್ ಟ್ರೀಟ್ಮೆಂಟ್ ಅನ್ನೋದು ನಾವು ಕೊಡ್ಬೇಕಾಗಿರುತ್ತೆ. ಆ ಒಂದು ಅಂದ್ರೆ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಅನ್ನೋದಕ್ಕಿಂತನೂ ಕಾಯಿಲೆಗೆ ಅವ್ರಿಗೆ ಸ್ವಲ್ಪ ಗ್ರಾಜುವಲ್ ಆಗಿ ಪ್ರೋಗ್ರೆಸ್ ಕೊಟ್ಕೊಂಡು ಆ ರೂಟ್ ಕಾಸ್ ಟ್ರೀಟ್ಮೆಂಟ್ ನ ನಾವು ಸಾಲ್ವ್ ಮಾಡಿದಾಗ ಇಂಥ ಕಾಯಿಲೆಗಳನ್ನ ನಾವು ಗುಣಪಡಿಸ್ಕೋಬಹುದು. ಓಕೆ ಡಾಕ್ಟರ್, ಇವಾಗ ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇವಾಗ ಯೂಶಲಿ ಒಬ್ಬರಿಗೆ ಒಂದಲ್ಲ ಎರಡಲ್ಲ ಮಲ್ಟಿಪಲ್ ಕಾಯಿಲೆಗಳಿರುತ್ತೆ. ಸೊ ನೀವು ಅವಾಗಲೇ ಸ್ತ್ರೀಯರ ಬಗ್ಗೆ ಮಾತಾಡ್ಬೇಕಂದ್ರೆ PCOD ಪ್ರಾಬ್ಲಮ್ ಅಂತ ಹೇಳಿದ್ರಿ, ಓವರ್ ವೇಟ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರಿ, ಅಂಡ್ ಜೊತೆಗೆ ಇವಾಗ ರೆಗ್ಯುಲರ್ ಆಗಿ ಡಯಾಬಿಟಿಸ್ ಮತ್ತೆ BP ಕಾಮನ್ ಆಗಿದೆ. ಸೊ ಈ ಟ್ರೀಟ್ಮೆಂಟ್ಸ್ ಜೊತೆಗೆ ನೆಕ್ಸ್ಟ್ ಅಡಿಷನಲ್ ಆಗಿ ಈ ಟ್ರೀಟ್ಮೆಂಟ್ಸ್ ನ ತಗೊಳ್ಬಹುದಾ? ಡೆಫಿನೆಟ್ಲಿ, ಯಾಕಂದ್ರೆ ಆಲ್ರೆಡಿ ಡಯಾಬಿಟೀಸ್ ಆಗಿರ್ಬೋದು, ಥೈರಾಯ್ಡ್ ಅಂತ ಸಮಸ್ಯೆಗಳಾಗಿರ್ಬೋದು, ಅವ್ರು ಆಲ್ರೆಡಿ ಒಂದು ಅಲೋಪತಿ ಮೆಡಿಸಿನ್ಸ್ಗೆ ತುಂಬಾ ರೂಢಿ ಆಗಿರುತ್ತೆ ಬಾಡಿಗೆ. ಸೊ ಅವ್ರಿಗೆ ಮೈಂಡ್ ಅಲ್ಲಿ ಇರುತ್ತೆ, ನಾನು ಇಷ್ಟು ಮಾತ್ರೆಗಳು ತಿಂತಾ ಇದೀನಲ್ಲ, ಮತ್ತೆ ಈ ಜಾಯಿಂಟ್ಸ್ ಪೇನ್ಗೋಸ್ಕರ ನಾನು ಹೋಮಿಯೋಪತಿಗೆ ಹೋಗ್ಬೋದಾ ಅಂತಂದ್ರೆ ಖಂಡಿತವಾಗ್ಲೂ ಹೋಗ್ಬೋದು. ಯಾಕಂದ್ರೆ ನಾವು ಕೊಡುವಂತ ಔಷಧಿ ಸ್ಪೆಸಿಫಿಕ್ ಆಗಿ ಆ ಒಂದು ಪ್ರಾಬ್ಲಮ್ಗೆ ಇರುತ್ತೆ. ಕೊಡುವಂತ ಔಷಧಿನಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಕೆಮಿಕಲ್ ಅಂಶ ಅನ್ನೋದು ಇರೋದಿಲ್ಲ, ಟಾರ್ಗೆಟ್ ಆರ್ಗನ್ ಮೇಲೇನೆ ಅದ್ರದ್ದು ಎಫೆಕ್ಟ್ ಅನ್ನೋದು ಇರುತ್ತೆ. ಸೊ ಆಲ್ರೆಡಿ ತಗೊಳ್ತಾ ಇರೋಂತ ಔಷಧಿ ಜೊತೆಗೇನೆ ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಅಲ್ಲಿ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಕೊಡುವಂತ ಔಷಧಿ ಕೂಡ ಅವ್ರು ಯೂಸ್ ಮಾಡ್ಕೋಬಹುದು. ಅಂಡ್ ಇಟ್ಸ್ ಜಸ್ಟ್ ಎ ಮಿತ್, ಅಂದ್ರೆ ನಾವು ಇಷ್ಟು ಅಲೋಪತಿ ಮೆಡಿಸಿನ್ ತಗೊಂಡ್ಮೇಲೆ ಬೇರೆ ಯಾವುದೇ ಔಷಧಿ ತಗೋಬಾರ್ದಂತ ಏನಿಲ್ಲ. ಎಷ್ಟೊಂದು ಡಯಾಬಿಟಿಕ್ ಪೇಷಂಟ್ಸ್ ಆಗಿರ್ಬಹುದು, ಹೈಪರ್ ಟೆನ್ಷನ್ ಪೇಷಂಟ್ಸ್ ಆಗಿರ್ಬಹುದು, ತಗೊಳ್ತಾ ಇರೋಂತ ಅಲೋಪತಿ ಜೊತೆಗೇನೆ ನಮ್ಮ ಹತ್ರ ಈ ಒಂದು BP-ಗೆ ಶುಗರ್ಗೂ ಕೂಡ ಔಷಧಿ ತಗೋತಾ ಇರ್ತಾರೆ. ಸೊ ಒಂದೇ ಕಾಯಿಲೆಗೂ 2 ಮೆಡಿಸಿನ್ಸ್ ಅನ್ನೋದು ಅವರು ಡೆಫಿನೆಟ್ ಆಗಿ ತಗೋಬಹುದು. ತುಂಬಾ ಚಿಕ್ಕ ವಯಸ್ಸಲ್ಲಿ ಅವ್ರಿಗೇನಾದ್ರೂ ಶುಗರ್ ಬಂದಿದ್ರೆ, ಅವ್ರದ್ದು ಬಾಡಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದ್ರೆ, ಡಯಾಬಿಟೀಸ್ಗೆ ಅವರು ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ತಗೊಂಡ್ರೆ ಅವ್ರ ರೆಸ್ಪಾನ್ಸ್ ಚೆನ್ನಾಗಿದ್ರೆ ನಾವು ಇಂಗ್ಲಿಷ್ ಮೆಡಿಸಿನ್ ಸಮೇತ ಕೂಡ ಟೇಪರ್ ಮಾಡಬಹುದು. ಅಂದ್ರೆ ಅದನ್ನು ಕೂಡ ಬಿಡಿಸೋ ಸಾಧ್ಯತೆ ಇದೆ, ಬಟ್ ಅದು ಅವ್ರ ಬಾಡಿ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸರ್, ಇನ್ನು ನಾವು ಆರ್ಥರೈಟಿಸ್ ನ ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಅದ್ರ ಕಾಂಪ್ಲಿಕೇಶನ್ಸ್ ಏನಾಗಬಹುದು? ಪ್ರತಿ ಒಂದು ಕಾಯಿಲೆಗೂ ಖಂಡಿತವಾಗ್ಲೂ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಅದು ಚಿಕ್ಕ ಕೋಲ್ಡೇ ತಗೊಳ್ಳಿ, ಕೋಲ್ಡ್ ಏನಾದ್ರೂ ತುಂಬಾ ಜಾಸ್ತಿ ಆದಾಗ ಅದ್ರದ್ದು ಎಫೆಕ್ಟ್ ನಮ್ಗೆ ಲಂಗ್ಸ್ ಅಲ್ಲಿ ಸಮೇತನೂ ಕಾಣ್ತಾ ಇರುತ್ತೆ. ಸೊ ಯಾವುದೇ ಕಾಯಿಲೆ ಆಗಿರ್ಲಿ, ಯಾವುದೇ ಲಕ್ಷಣಗಳಾಗಿರ್ಲಿ, ನಿಮ್ಮ ಬಾಡಿ ನಿಮ್ಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದೆ, ನೀವು ಬೆಳಗ್ಗೆ ಎದ್ದ ಮೇಲೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಿಮ್ಗೆ ಫ್ರೆಶ್ ಫೀಲಿಂಗ್ ಇಲ್ಲ ಅಂತಂದ್ಮೇಲೆ ಬಾಡಿದಲ್ಲಿ ಏನೋ ಒಂದು ಚೇಂಜಸ್ ನಡೀತಾ ಇದೆ ಅಂತ ಅರ್ಥ. ಸೊ ಆ ಸಮಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡಿದಾಗ ಯಾವುದೇ ಕಾಯಿಲೆ ಆಗಿರ್ಲಿ ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಸೊ ಅಂತದ್ರಲ್ಲಿ ನಮ್ಮ ಮೇನ್, ನಾವು ಈಗ ನಡಿಬೇಕು, ಕೂತ್ಕೋಬೇಕು, ಏನೇ ಮಾಡ್ಬೇಕಂದ್ರೂ ನಮ್ಮ ಜಾಯಿಂಟ್ಸ್ ಅನ್ನೋದು ಹೆಲ್ದಿಯಾಗಿರ್ಬೇಕು. ಸೊ ಆ ಒಂದು ಜಾಯಿಂಟ್ಸ್ ನಾವು ಹೆಲ್ದಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಕಾಂಪ್ಲಿಕೇಟ್ ಆಗಿ ನಾವು ಕ್ರಿಪಲ್ಡ್ ಆಗ್ಬಿಟ್ಟು ಈವನ್ ಬೆಡ್ ರಿಡನ್ ಆಗೋ ಪರಿಸ್ಥಿತಿ ಅನ್ನೋದು ಬರ್ತಾ ಇರುತ್ತೆ. ಸೊ ದಟ್ ಈಸ್ ಅ ರೀಸನ್ ಅದು ರೊಮಟೈಡ್ ಆರ್ಥರೈಟಿಸ್ ಆಗಿರ್ಲಿ, ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಲಿ, ಪ್ರತಿ ಒಂದು ಮೂಳೆ ಸಮಸ್ಯೆಗೆ ಸರ್ಜರಿ ಒಂದೇ ಪರಿಹಾರ ಅಲ್ಲ. ಯಾಕಂದ್ರೆ ಆ ಕಾಲ ಹೋಗಿದೆ. ಈಗ ಏನೇ ಬಂದ್ರೂ ಕೂಡ ಬರೀ ಸರ್ಜರಿನೇ ಇದಕ್ಕೆ ಪರಿಹಾರ ಅಂತ ಹೇಳಿ, ಈಗ ಲಂಬಾರ್ ಸ್ಪಾಂಡ್ಲೋಸಿಸ್ ಅನ್ನೋ ಡಿಸ್ಕ್ ಪ್ರಾಬ್ಲಮ್ ಇರಬಹುದು, ಇಲ್ಲ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ನೀ ಪ್ರಾಬ್ಲಮ್ ಇರಬಹುದು. ಎಷ್ಟೊಂದ್ ಜನ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ನೀ ರಿಪ್ಲೇಸ್ಮೆಂಟ್ಸ್ ಮಾಡ್ಕೋತಾ ಇರ್ತಾರೆ. ಸೊ ಅದಕ್ಕೆ ಒಂದು ಸರ್ಜರಿ ಅನ್ನೋದೇ ಒಂದು ಪರಿಹಾರ ಇಲ್ಲ. ಸರ್ಜರಿ ಇಲ್ಲದೆ ಕೂಡ ಕಾಂಪ್ಲಿಕೇಶನ್ಸ್ ನ ತಡೆಗಟ್ಟು ಅಂತ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಸಿಗುತ್ತೆ. ಓಕೆ ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ ಜನ ಇನ್ನ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕಾದ್ರೆ ಯಾವ್ದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ?
ಸಿ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಲಿ ಇಲ್ಲ ರೊಮಟೈಡ್ ಆರ್ಥ್ರೈಟಿಸ್ ಆಗಿರ್ಲಿ ದೀಸ್ ಆರ್ ದ ಕಾಮನ್ ಆರ್ಥ್ರೈಟಿಸ್ ನಾವು ನೋಡ್ತಾ ಇರ್ತೀವಿ. ಸೊ ಟೈಮ್ಲಿ ಡಯಾಗ್ನೋಸಿಸ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಎಷ್ಟೊಂದು ಜನ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲಪ್ಪ ನಮ್ಗೆ ನೋವಿದೆ, ಡಾಕ್ಟರ್ ಹತ್ರ ಹೋದ್ರೆ ಏನೋ ಒಂದು ಪರೀಕ್ಷೆ ಮಾಡಿಸ್ತಾರೆ, ಪರೀಕ್ಷೆ ಮಾಡಿಸಿದ್ರೆ ನಮ್ಗೆ ಏನೋ ಒಂದು ಕಾಯಿಲೆ ಗೊತ್ತಾಗ್ಬಿಡುತ್ತಲ್ಲ ಅನ್ನೋ ಒಂದು ಟೆನ್ಷನ್ ನಾನು ಸಾಕಷ್ಟು ಜನದಲ್ಲಿ ನೋಡ್ತಾ ಇರ್ತೀನಿ. ಸಮಸ್ಯೆ ಅನ್ನೋದು ನಾವು ಮುಂಚೆನೆ ತಿಳ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಾಂಪ್ಲಿಕೇಶನ್ಸ್ ಅನ್ನೋದು ಆಗೋದಿಲ್ಲ. ಸೊ ನಾನು ಒಂದೇ ಅಡ್ವೈಸ್ ಮಾಡೋದೇನಂದ್ರೆ ಕಾಣಿಸ್ತಾ ಇರೋಂತ ಒಂದು ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡದೇನೆ ಯಾವ ಕಾರಣದಿಂದ ಬಂದಿದೆ ಅಂತ ನೀವು ತಿಳ್ಕೊಬೇಕಂತಂದ್ರೆ ನಮ್ಮ ಹೋಮಿಯೋಪತಿನಲ್ಲಿ ಇರುವಂತ ಒಂದು ಡಾಕ್ಟರ್ನ ಭೇಟಿ ಆದ್ರೆ ನಿಮ್ಗೆ ಕರೆಕ್ಟ್ ಮಾಹಿತಿನ ಕೊಡ್ತಾರೆ. ಅಂದ್ರೆ ಯಾವ ಕಾರಣದಿಂದ ನಿಮ್ಗೆ ಈ ಸಮಸ್ಯೆ ಬಂದಿದೆ, ಅದಕ್ಕೇನ್ ಚಿಕಿತ್ಸೆ ಇದೆ, ಎಷ್ಟು ದಿವಸ ಚಿಕಿತ್ಸೆ ತಗೋಬೇಕು, ಅಂಡ್ ಇದು ಸಂಪೂರ್ಣವಾಗಿ ಗುಣ ಆಗುತ್ತಾ ಇಲ್ಲ ಅನ್ನೋದು ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿನಲ್ಲಿ ಇರುವಂತ ಡಾಕ್ಟರ್ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ. ಈಗ ಆರ್ಥ್ರೈಟಿಸ್ ಬೇರೆ ಯಾವ್ದಾದ್ರು ಕಾಯಿಲೆಗಳಿಗೆ ಲೀಡ್ ಮಾಡುತ್ತಾ? ಸಿ ಫಾರ್ ಎಕ್ಸಾಂಪಲ್ ನಾವು ರುಮ್ಯಾಟಿಕ್ ಅಂತ ನಾವು ತಗೋಬೇಕಂತಂದ್ರೆ ಅದು ನಾರ್ಮಲ್ ಥ್ರೋಟ್ ಇನ್ಫೆಕ್ಷನ್. ಈಗ ಕೋವಿಡ್ ಸಮಯದಲ್ಲಿ ನಾವು ತುಂಬಾ ಥ್ರೋಟ್ ಇನ್ಫೆಕ್ಷನ್ಸ್ ಅನ್ನೋದು ನೋಡ್ತಾ ಇದೀವಿ. ಸೊ ಬಂದಿರೋ ಪ್ರತಿ ಥ್ರೋಟ್ ಇನ್ಫೆಕ್ಷನ್ ಕೋವಿಡ್ ಅಲ್ಲ, ಇಲ್ಲ ಬಂದಿರೋ ಪ್ರತಿ ನೆಗಡಿ ಕೆಮ್ಮು ಅನ್ನೋದು ಕೋವಿಡ್ ಅಲ್ಲ. ಸೊ ಸಮ್ಟೈಮ್ಸ್ ಸ್ಟ್ರೆಪ್ಟೋಕಾಕಸ್ ಇನ್ಫೆಕ್ಷನ್ ಅಂತ ಇರಬಹುದು. ಅದೇನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಅದ್ರದ್ದು ಎಫೆಕ್ಟ್ ಜಾಯಿಂಟ್ಸ್ ಅಲ್ಲಿನೂ ಬರ್ತಾ ಇರುತ್ತೆ. ಸೊ ರೊಮಟಿಕ್ ಆರ್ಥ್ರೈಟಿಸ್ಗೆ ಅದು ತಿರ್ಕೋಬಹುದು. ಅದ್ ನಂತರ ಏನಾಗುತ್ತೆ ಅಂದ್ರೆ ಆ ಒಂದು ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಮೇಲೆ ಕೂಡ ಅಂದ್ರೆ ರೊಮ್ಯಾಟಿಕ್ ಫೀವರ್ ಜೊತೆಗೆ ಥ್ರೋಟ್ ಇನ್ಫೆಕ್ಷನ್ ಬಂದಾಗ ಕಾಂಪ್ಲಿಕೇಶನ್ಸ್ ಬಂದ್ಬಿಟ್ಟು ಅವ್ರಿಗೆ ರೊಮ್ಯಾಟಿಕ್ ಆರ್ಥ್ರೈಟಿಸ್ ಅಂಡ್ ರೊಮ್ಯಾಟಿಕ್ ಹಾರ್ಟ್ ಕಂಪ್ಲೇಂಟ್ ಅನ್ನೋದು ಕೂಡ ಡೆವಲಪ್ ಆಗ್ಬಹುದು. ಸೊ ದಟ್ ಈಸ್ ಅ ಮೇನ್ ರೀಸನ್. ಬೇರೆ ಆರ್ಗನ್ಸ್ ಹೇಳ್ಬೇಕಂತಂದ್ರೆ ಆರ್ಥ್ರೈಟಿಸ್ ಅನ್ನೋದು ಆಟೋ ಇಮ್ಯೂನ್ ಡಿಸೀಸ್ ನಿಮ್ ದೇಹದಲ್ಲಿ ಇದ್ದಾಗ ಆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಬೇರೆ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಆಗ್ಬಹುದು. ಅಫ್ಕೋರ್ಸ್ ಅದು ಫೇಟಲ್ ಅಂತ ಹೇಳಕ್ ಬರೋದಿಲ್ಲ, ಬಟ್ ರುಮ್ಯಾಟಿಕ್ ಆರ್ಥ್ರೈಟಿಸ್ ಅಂತ ಅಂದ್ರೆ ಡೆಫಿನೆಟ್ಲಿ ಅದ್ರದ್ದು ಎಫೆಕ್ಟ್ ನಿಮ್ಗೆ ಹಾರ್ಟ್ ಮೇಲೆ ಕೂಡ ಇರುತ್ತೆ. ಸೊ ಅಂತದ್ರಲ್ಲಿ ಇರುವಂತ ಜಾಯಿಂಟ್ಸ್ ಪೇನ್ ಡೆಫಿನೆಟ್ಲಿ ರುಮ್ಯಾಟಿಕ್ ಇದೆನಾ ಇಲ್ಲ ಅನ್ನೋದು ನೀವು ತಿಳ್ಕೊಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ಇಟ್ ಕ್ಯಾನ್ ಬಿ ಫೇಟಲ್ ಆಲ್ಸೋ. ಒಂದ್ ಕಾಲ್ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಹರಿಪ್ರಸಾದ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಹರಿಪ್ರಸಾದ್ ಅವರೇ? ಕೆಜಿಎಫ್ ಇಂದ ಮೇಡಮ್. KGF, ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ಹಲೋ ಹಲೋ, ಹೇಳಿ ಸರ್, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಏನಿಲ್ಲ, ನನಗೆ ತುಂಬಾ ವರ್ಷಗಳಿಂದ ಸೋರಿಯೋಸಿಸ್ ಪ್ರಾಬ್ಲಮ್ ಇತ್ತು ಆಕ್ಚುಲಿ. ಓಕೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ, ಅದು ವಾಸಿ ಆಗ್ತಿಲ್ಲ. ಅದ್ರ ಜೊತೆಗೆ ಈಗ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಂತಿದೆ. ಡಾಕ್ಟರ್ಸ್ ಹೇಳ್ತಿದ್ದಾರೆ ಈ ಸ್ಕಿನ್ ಪ್ರಾಬ್ಲಮ್ ಇಂದನೇ ಅದು ಕೂಡ ಪ್ರಾಬ್ಲಮ್ ಬರ್ತಿದೆ ಅಂತ. ಅದು ಹೇಗೆ ಮೇಡಮ್? ತಮ್ಮ ವಯಸ್ಸು ಎಷ್ಟು ಸರ್? ನನ್ಗೆ ಇವಾಗ 33 ಆಗಿದೆ ಮೇಡಮ್. ಏನ್ ಕೆಲಸ ಮಾಡ್ತೀರಾ? ನಾನು ಇಲ್ಲಿ ಫೀಲ್ಡ್ ವರ್ಕ್ ಮೇಡಮ್ ಇಲ್ಲ ಕೆಜಿಎಫ್. ಓಕೆ, ಸಿ ನಾರ್ಮಲ್ ಆಗಿ ನಿಮ್ಗೆ ಡಾಕ್ಟರ್ ಆಲ್ರೆಡಿ ಹೇಳಿದಾರಲ್ಲ, ಸೋರಿಯಾಸಿಸ್ ಸಮಸ್ಯೆ ಅನ್ನೋದು ತುಂಬಾ ವರ್ಷಗಳಿಂದ ನಿಮ್ಗೆ ಕಾಡ್ತಾ ಇದ್ದಾಗ ಆ ಸೋರಿಯಾಸಿಸ್ ಬಂದ್ಬಿಟ್ಟು ಆಟೋ ಇಮ್ಯೂನ್ ಡಿಸೀಸ್. ಸೊ ಅದೇ ಆಟೋ ಇಮ್ಯೂನ್ ಡಿಸೀಸ್ ಏನಾದ್ರೂ ತುಂಬಾ ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ನಾವು ತಗೊಂಡಾಗ ಆ ಸೋರಿಯಾಸಿಸ್ ಸಪ್ರೆಸ್ ಆಗಿ ನಿಮ್ಗೆ ಸಂಧಿಗಳಲ್ಲಿ ಕಾಣಿಸ್ಕೊಳ್ಳುವಂತ ಸಮಸ್ಯೆನ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಅದರಿಂದ ನಿಮ್ಗೆ ಈ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನುವಂಥ ಸಮಸ್ಯೆ ಅನ್ನೋದು ಬಂದಿರಬಹುದು. ಸೊ ನಾವು ನಾರ್ಮಲ್ ಆಗಿ ಜಾಯಿಂಟ್ಸ್ ಪೇನ್ ಇದ್ದಾಗ ಅದಕ್ಕೆ ಬೇರೆ ಡಾಕ್ಟರ್, ಸ್ಕಿನ್ ಪ್ರಾಬ್ಲಮ್ಗೆ ಬೇರೆ ಡಾಕ್ಟರ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಆ ಟ್ರೀಟ್ಮೆಂಟ್ ಅನ್ನೋದು ಹೋಗೋದಿಲ್ಲ. ಸೊ ಹೋಮಿಯೋಪತಿನಲ್ಲಿ ಸಮಸ್ಯೆಗೆ ಮೂಲ ಕಾರಣ ಅನ್ನೋದು ನಾವು ತಿಳ್ಕೊತಾ ಇರ್ತೀವಿ. ಸೊ ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ ಹತ್ರದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಅನ್ನೋದು ಭೇಟಿ ಆಗಿ ಸೋರಿಯಾಸಿಸ್ ಮಾತ್ರನೇ ಅಲ್ಲ, ಸೋರಿಯಾಸಿಸ್ ಇಂದ ಬಂದಿರುವಂತ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕೂಡ ಸ್ವಲ್ಪ ಟೈಮ್ ತಗೋಬಹುದು, ಬಟ್ ಯಾವುದೇ ತರ ಅಡ್ಡ ಪರಿಣಾಮ ಇಲ್ದೇನೆ ನಿಮ್ಗೆ ಕಂಪ್ಲೀಟ್ ಆಗಿ ಸಮಸ್ಯೆ ಅನ್ನೋದು ಗುಣಮುಖ ಆಗುತ್ತೆ. ಧನ್ಯವಾದಗಳು ಹರಿ ಅವರೇ ಕರೆ ಮಾಡಿದ್ದಕ್ಕೆ. ಮ್ಯಾಮ್, ಇವಾಗ ಆರ್ಥ್ರೈಟಿಸ್ಗೆ ಏನಾದ್ರು ಸ್ಪೆಷಲ್ ಆಗಿ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಬೇಕಾ? ಅಂದ್ರೆ ಸರ್ವೇ ಸಾಧಾರಣ ಟೆಸ್ಟ್ಗಳಿರುತ್ತಾ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಟೆಸ್ಟ್ಸ್ ಇರುತ್ತಾ? ಈ ವಿಷಯ ಇಟ್ಸ್ ಅ ಗುಡ್ ಕ್ವೆಶನ್. ಬಿಕಾಸ್ ಎಷ್ಟೊಂದು ಜನ ನಮ್ಮ ಹತ್ರ ಆರ್ಥ್ರೈಟಿಸ್ ಜೊತೆಗೆ ಬಂದಾಗ ಅವರು ಏನೇನೋ ಪರೀಕ್ಷೆಗಳು ಮಾಡಿಸ್ಕೊಂಡು ಬಂದಿರ್ತಾರೆ, ಬಟ್ ಕರೆಕ್ಟ್ ಆಗಿ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟ ಪರೀಕ್ಷೆ ಅನ್ನೋದು ಮಾಡಿಸ್ಕೊಂಡಿರಲ್ಲ. ಅಂದ್ರೆ ವಿಟಮಿನ್ ಡಿ ಕಡಿಮೆ ಇದೆನಾ, ಕ್ಯಾಲ್ಸಿಯಂ ಕಡಿಮೆ ಇದೆನಾ, ಅಫ್ಕೋರ್ಸ್ ಇದು ಬೇಸಿಕ್. ಬಟ್ ನಿಮ್ಗೆ ಎಷ್ಟೊಂದು ವರ್ಷಗಳಿಂದ ಈ ಸಮಸ್ಯೆ ಇದೆ ಅಂತ ಗೊತ್ತಾಗ ಕೆಲವೊಂದು ಇಂಪಾರ್ಟೆಂಟ್ ಪರೀಕ್ಷೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಆಸ್ಟಿಯೋ ಆರ್ಥ್ರೈಟಿಸ್ಗೆ ಎಕ್ಸ್ರೇದಲ್ಲಿ ನಮ್ಗೆ ಗೊತ್ತಾಗಬಹುದು, ಬಟ್ ಅದು ಇನ್ನೂ ಜಾಸ್ತಿ ಡಿಜನರೇಟ್ ಆಗಿದೆ ಅಂತಂದ್ರೆ MRI ಅನ್ನೋದು ಅವಶ್ಯಕತೆ ಬರುತ್ತೆ. ಬಟ್ ರುಮಟೈಡ್ ಆರ್ಥ್ರೈಟಿಸ್ ಅನ್ನೋಂಥ ಸಮಸ್ಯೆದಲ್ಲಿ ನಮ್ಗೆ RA ಫ್ಯಾಕ್ಟರ್ ಮಾಡಿಸಬಹುದು, CRP ಪ್ರೋಟೀನ್ ಅಂತ ಪರೀಕ್ಷೆಗಳು ಇರುತ್ತೆ, ಅದ್ರ ಜೊತೆಗೆ ಆಂಟಿ CCP ಅಂತ ಪರೀಕ್ಷೆಗಳು ಇರಬಹುದು. ಈ ರೀತಿ ನಾವು ಪರೀಕ್ಷೆಗಳು ಮಾಡಿದಾಗ ಏನಾದ್ರೆ ಸ್ಪೆಸಿಫಿಕ್ ಆಗಿ ಆ ಕಾಯಿಲೆ ಇದೆನಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇನ್ನೂ ಪರೀಕ್ಷೆಗಳಂದ್ರೆ ಫಾರ್ ಎಕ್ಸಾಂಪಲ್ MRI, ಈಗ ಅವ್ರಿಗೆ ನೀ ಪೇನ್ ಇದೆ ಅಂತ ಅಂದಾಗ
ಪರ್ಟಿಕ್ಯುಲರ್ಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಡ್ಯಾಮೇಜ್ ಆಗಿದೆ, ಏನಾದ್ರೂ ಮೂಳೆಗಳು ತುಂಬಾ ಜಾಸ್ತಿ ಸೌದಿದೆನಾ, ಆಸ್ಟಿಯೋಪೋರೋಟಿಕ್ ಸಿಂಪ್ಟಮ್ಸ್ ಏನಾದ್ರೂ ಇದೆನಾ. ಸೊ ಸ್ಪೆಸಿಫಿಕ್ ಆಗಿ ಆಸ್ಟಿಯೋ ಆರ್ಥರೈಟಿಸ್ಗೆ ಎಕ್ಸ್ರೇ, MRI ಇವೆಲ್ಲ ತುಂಬಾ ಕಾಮನ್ ಪರೀಕ್ಷೆಗಳಂತ ನಾವು ಹೇಳ್ಕೋಬಹುದು. ಇವಾಗ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂಡ್ ಮಕ್ಕಳು ಕೂಡ ಮನೆಯಲ್ಲೇ ಕಲಿತಾ ಇರ್ತಾರೆ, ಸೊ ಆನ್ಲೈನ್ ಕ್ಲಾಸಸ್ ಅಂತ. ಸೊ ಅವ್ರ ದೃಷ್ಟಿ ಸಿಸ್ಟಮ್ ಮೇಲೆ ಇರುತ್ತೆ, ಮತ್ತೆ ಕತ್ತು ಹಾಗೆ ಲ್ಯಾಪ್ಟಾಪ್ ನ ನೋಡ್ತಾ ಕುತ್ಕೊಬೇಕಾಗತ್ತೆ. ಮಕ್ಕಳಲ್ಲೂ ಕೂಡ ಒಂದು ಕತ್ತು ನೋವು ಸಮಸ್ಯೆ ತುಂಬಾ ಹೇಳ್ತಾ ಇರ್ತಾರೆ. ಇನ್ನು IT ಪೀಪಲ್ ಅಂತೂ ಅವ್ರಿಗೆ ಶೋಲ್ಡರ್ ನೋವು, ಕತ್ತು ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ಈ ತರ ಸಣ್ಣ ಸಣ್ಣ ಸಮಸ್ಯೆ ಮೋಸ್ಟ್ಲಿ ಲ್ಯಾಪ್ಟಾಪ್ ನೋಡ್ತಿರೋದಕ್ಕೇನೋ ಅಂತ ಹೇಳ್ಕೊಂಡು ಅದನ್ನು ಕೂಡ ಅವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಇವ್ರಿಗೆ ಏನ್ ಹೇಳ್ತೀರಾ ನೀವು? ಮೇನ್ಲಿ ಕೆಲವೊಂದು ಕಾಯಿಲೆಗಳು ಪ್ರೊಫೆಷನ್ ರೀತಿಯ ಬಂದೇ ಬರುತ್ತೆ. ಈಗ IT ಪೀಪಲ್ ಅಲ್ಲಿ ಏನಂತಂದ್ರೆ, ಅದಕ್ಕಿಂತ ಮುಂಚೆ ನಮ್ಮ ಬ್ಯಾಕ್ ಬೋನ್ ಸ್ಟ್ರಕ್ಚರ್ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಬ್ಯಾಕ್ ಬೋನ್ ಅನ್ನೋದು ಈ ಹೆಸರಲ್ಲಿ ಗೊತ್ತಾಗುತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಪೋಸ್ಚರ್ ಅನ್ನೋದು ಕರೆಕ್ಟ್ ಆಗಿ ಮೇಂಟೈನ್ ಬೇಕಾಗಿದೆ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಕೊಡೋದೇ ಬ್ಯಾಕ್ ಬೋನ್. ನಮ್ಮ ಬ್ಯಾಕ್ ಬೋನ್ ಒಂದು S ಶೇಪ್ಡ್ ಮೂಳೆ ಅಂತ ಹೇಳ್ಕೋಬಹುದು. ಯಾವ ತರ ಒಂದು ದಾರನಲ್ಲಿ ಒಂದು ಮಣಿ ನಾವು ಯಾವ ತರ ಜೋಡಿಸಿರ್ತೀವಿ, ಅದೇ ತರ ನಮ್ಮ ಬ್ಯಾಕ್ ಅಲ್ಲಿ ಕೂಡ ವರ್ಟಿಬ್ರೇಸ್ ಅಂತ ಮೂಳೆ ಅನ್ನೋದು ಜೋಡ್ಸಾಗಿದೆ. ಸೊ ಕತ್ತಿಂದ ಹಿಡಿದು ಸೊಂಟ ತನಕ ನಮ್ಗೆ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುವಂತ ಬ್ಯಾಕ್ ಬೋನ್ ವೆಯ್ಟ್ ನ ಏನಾದ್ರೂ ಸ್ವಲ್ಪ ಜಾಸ್ತಿ ನಾವು ಬೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ IT ಸೆಕ್ಟರ್ ಅಲ್ಲಿ ಕಂಟಿನ್ಯೂಸ್ ಆಗಿ 16 hours 18 hours ಅವ್ರು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಕೂತಾಗ ಏನಾಗುತ್ತೆ ಅಂದ್ರೆ ಕತ್ತಲ್ಲಿ ಒಂದು ಪ್ರೆಷರ್ ಅನ್ನೋದು ಬಿಲ್ಟ್ ಆಗ್ತಾ ಇರುತ್ತೆ. ಆಲ್ರೆಡಿ ಅವರು ತಗೋತಾ ಇರುವಂತ ಆಹಾರ ಕ್ರಮೇಣ ಇರ್ಬೋದು, ವೆಯ್ಟ್ ಕ್ರಮೇಣ ಇರ್ಬೋದು, ಕಾಯಿಲೆ ಕ್ರಮೇಣ ಇರ್ಬೋದು, ಇದರಿಂದ ಮೂಳೆಗಳು ಸ್ವಲ್ಪ ವೀಕೆ ಇರುತ್ತೆ. ಬಟ್ ಅದು ನಾರ್ಮಲ್ ವೇಟ್ ನ ತಡಿಬಹುದು, ಬಟ್ ಇಂಥ ಪ್ರೆಷರ್ ನ ಈ ಒಂದು ಮೂಳೆ ತಡೆಕ್ ಆಗೋದಿಲ್ಲ. ಸೊ ಪ್ರತಿ ಒಂದು ಮೂಳೆ ಮಧ್ಯದಲ್ಲಿ ನಮ್ಗೆ ಒಂದು ಕುಷನಿಂಗ್ ಫ್ಯಾಕ್ಟರ್, ಅದನ್ನ ನಾವು ಡಿಸ್ಕ್ ಅಂತ ಹೇಳ್ತೀವಿ, ಪ್ರತಿ ಮೂಳೆ ಮಧ್ಯದಲ್ಲಿ ಇರುತ್ತೆ. ಇದು ಕೂಡ ತುಂಬಾ ಕಾಮನ್ ಆಗಿ ನಾವು ಕೇಳ್ತಾ ಇದೀವಿ, ಡಿಸ್ಕ್ ಪ್ರಾಬ್ಲಮ್ ಅನ್ನೋದು. ಸೊ ಈ ಮೂಳೆ ಮಧ್ಯದಲ್ಲಿ ಇರುವಂತ ಡಿಸ್ಕ್ ಮೇಲೆ ಪ್ರೆಷರ್ ಜಾಸ್ತಿ ಆಗಿ, ಡಿಸ್ಕ್ ಅನ್ನೋದು ಒಂದು ಕುಷನ್ ಫ್ಯಾಕ್ಟರ್. ಅದು ಚಿಕ್ಕ ಮಕ್ಕಳಲ್ಲಿ ಡಿಸ್ಕ್ ಪ್ರಾಬ್ಲಮ್ ನಾವು ಸಾಮಾನ್ಯವಾಗಿ ನೋಡೋದಿಲ್ಲ, ಯಾಕಂದ್ರೆ ಡಿಸ್ಕ್ ಅಲ್ಲಿ ತುಂಬಾ ನೀರಿನ ಅಂಶ ಹೈಡ್ರೇಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಟಿಕ್ ತಗೋಬೇಕಂದ್ರೆ ಹಸಿ ಸ್ಟಿಕ್ ತುಂಬಾ ಬೇಗ ಮುರಿದೋಗುತ್ತೆ, ಮುರಿಯೋದಿಲ್ಲ, ಬಟ್ ಒಣಗಿರೋದು ತುಂಬಾ ಬೇಗ ಮುರಿಯುತ್ತೆ. ಇನ್ನು ಸಿಮಿಲರ್ ಮ್ಯಾನರ್ ಡಿಸ್ಕ್ ಅಲ್ಲಿ ನೀರಿನ ಅಂಶ ಕೊರತೆ ಬಂದಾಗ ತುಂಬಾ ಬೇಗ ಬ್ರೇಕ್ ಆಗ್ತಾ ಇರುತ್ತೆ. ಸೊ ಇಂತ ಕಂಟಿನ್ಯೂಸ್ ಆಗಿ ಕೂತೋ ಜಾಗದಲ್ಲಿ ಕೂತ್ಕೊಳ್ಳೋವಾಗ ಏನಾಗುತ್ತೆ, ಆ ಪ್ರೆಷರ್ ಬಂದ್ಬಿಟ್ಟು ಡಿಸ್ಕ್ ಮೇಲೆ ಎಫೆಕ್ಟ್ ಬಿದ್ಬಿಟ್ಟು ಪಕ್ಕದಲ್ಲೇ ಇರುವಂತ ನರಗಳ ಮೇಲೆ ಕೂಡ ಅವ್ರಿಗೆ ಬೀಳ್ತಾ ಇರುತ್ತೆ. ಸೊ ಸಿಸ್ಟಮ್ ಮುಂದೆ ಕೂತಾಗ ಅವ್ರಿಗೆ ಕತ್ತು ನೋವು ಬರೋದು, ಆ ನೋವುಗಳು ಬಂದ್ಬಿಟ್ಟು ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೆ ಜೋಮ್ ಹಿಡಿಯೋದು, ನರ ಎಳಿಯೋದು, ಸೊ ಭುಜಗಳ ನೋವು ಬರ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ ಮಾಡ್ತಾ ಇರ್ತಾರೆ, ಆ ನೋವುಗಳಿಂದ ಅವ್ರು ತಡೆಕ್ ಆಗೋದಿಲ್ಲ, ಜೋಮ್ ಹಿಡಿತಾ ಇರುತ್ತೆ, ನರ ಅನ್ನೋದು ಎಳಿತಾ ಇರುತ್ತೆ. ಸಿಮಿಲರ್ಲಿ ಸೊಂಟದಲ್ಲಿ ಕೂಡ, ಯಾಕಂದ್ರೆ ಕರೆಕ್ಟ್ ಪೋಸ್ಚರ್ ಮೇಂಟೈನ್ ಮಾಡಿರಲ್ಲ, ಕೂತ್ಕೊಂಡೇ ಇರ್ತಾರೆ ಅವರ್ಸ್ ಟುಗೆದರ್. ಅದೇ ತರ ಲಂಬಾರ್ ಏರಿಯಾದಲ್ಲಿ, ಈಗ ಕತ್ತಲ್ಲಿ ಇರೋ ಮೂಳೆನ ನಾವು ಸರ್ವೈಕಲ್ ಅಂತ ಹೇಳ್ತೀವಿ. ಸೊ ಆ ಡಿಸ್ಕ್ ಪ್ರಾಬ್ಲಮ್ ಕತ್ತಲ್ಲಿ ಕಂಡು ಬಂದಾಗ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ಕೋಬಹುದು. ಸೊಂಟದಲ್ಲಿ ನಮ್ಗೆ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ಇದ್ದಾಗ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಕೆಳಗಡೆ ಭಾಗದಲ್ಲಿ ನರಗಳು ತುಂಬಾ ಜಾಸ್ತಿ ಇರುತ್ತೆ, ಸೊ ಅದು ಈ ಒಂದು ಕಾಲ್ಗೆ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಸೊ ಯಾವಾಗ ಲಂಬಾರ್ ಅಲ್ಲಿ ಈ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ನರದ ಮೇಲೆ ಒತ್ತಡ ಇದ್ದಾಗ ತೊಡೆದಲ್ಲಿ ನೋವು ಬರೋದು, ಕಾಲ್ ಕೂಡ ನೋವು ಬರೋದು, ತೊಡೆದಲ್ಲಿ ಒಂದು ನರ ಎಳ್ದಂಗೆ ಅನ್ಸೋದು, ಜೋಮ್ ಹಿಡಿಯೋದು, ಇವೆಲ್ಲ ಸ್ಪಾಂಡಿಲೋಸಿಸ್ ಲಕ್ಷಣಗಳು. ಅದಕ್ಕೇನೆ ಇಂಥ ಪ್ರೊಫೆಷನಲ್ ಇರೋರು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು, ಆ ಕ್ರಿಯೇಟ್ ಆಗ್ತಾ ಇರೋಂಥ ಪ್ರೆಷರ್ ನ ಅವರು ರಿಲೀಸ್ ಮಾಡ್ಬೇಕಾಗಿರುತ್ತೆ. ಬಟ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ಗೆ ಬಂದಿದೆ ಅಂತ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಡಿಸ್ಕ್ ಬಲ್ಜ್ ತುಂಬಾ ಜಾಸ್ತಿ ಆಯ್ತು, ತುಂಬಾ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಯ್ತು ಅಂತಂದ್ರೆ ಪ್ಯಾರಾಲಿಸಿಸ್ ಕೂಡ ಆಗ್ಬೋದು. ಅಂತ ಸಮಯದಲ್ಲಿ ಸರ್ಜರಿಗೆ ಹೋಗ್ಬೇಕಾಗಿರುತ್ತೆ. ಬಟ್ ಇನಿಷಿಯಲ್ ಸಿಂಪ್ಟಮ್ಸ್ ನಮ್ಗೆ ಕಾಣಿಸ್ತಾ ಇರುವಾಗ, ನಮ್ಗೆ ತೊಡೆನಲ್ಲಿ ನೋವು ಬರ್ತಾ ಇದೆ, ಜೋಮ್ ಹಿಡಿತಾ ಇದೆ, ಅದೇ ರೀತಿ ಭುಜಗಳಲ್ಲಿ ಕೂಡ ನಮ್ಗೆ ನೋವು ಬರ್ತಾ ಇದೆ, ಎಳಿತಾ ಇದೆ, ಇಂಥ ಸಿಂಪ್ಟಮ್ಸ್ ಇದ್ದಾಗ ಇನ್ವೆಸ್ಟಿಗೇಷನ್ಸ್ ಅಫ್ಕೋರ್ಸ್ ಮುಖ್ಯವಾಗಿರುತ್ತೆ. MRI ಇಲ್ಲ CT ಸ್ಕ್ಯಾನ್ ಇಲ್ಲ ಎಕ್ಸ್ರೇದಲ್ಲಿ ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಡಿಸ್ಕ್ ಬಲ್ಜ್ ಏನಾದ್ರೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಪಡುವಂತ ಚಿಕಿತ್ಸೆನೆ ಅವರು ತಗೊಂಡ್ರೆ ಇದನ್ನ ಗುಣಪಡಿಸ್ಕೋಬಹುದು. ಬಟ್ ನಾಟ್ ಓನ್ಲಿ ಟ್ರೀಟ್ಮೆಂಟ್, ಅದ್ರ ಜೊತೆಗೆ ಎಕ್ಸಸೈಸಸ್ ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ಒಂದು ಭಾಗ ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಅದಕ್ಕೆ ಬ್ಲಡ್ ಸಪ್ಲೈ ಸಾಕಷ್ಟು ಇರಬೇಕು, ಕಂಡರಗಳು ಕೂಡ ಸ್ಟ್ರೆಂಥನ್ ಆಗಿರ್ಬೇಕು. ಸೊ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದಕ್ಕಿಂತ ಸ್ವಲ್ಪ ಬಾಡಿಗೂನು ಸ್ಟ್ರೆಚ್ ಅನ್ನೋದು ಮಾಡಬೇಕು. ಸ್ವಲ್ಪ ಪ್ರೆಷರ್ ನ ರಿಲ್ಯಾಕ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಬಹುದು. ಬಟ್ ಆಲ್ರೆಡಿ ಡಿಸ್ಕ್ ಬಲ್ಜ್ ಆಗಿರೋರು ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿಗೆ ಭೇಟಿ ಆಗ್ಬಿಟ್ಟು ಈ ಒಂದು ಲಂಬಾರ್ ಸ್ಪಾಂಡ್ಲೋಸಿಸ್ ಆಗ್ಬೋದು, ಇಲ್ಲ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಆಗ್ಬೋದು, ಅದಕ್ಕೆ ಚಿಕಿತ್ಸೆ ಪಡ್ಕೊಂಡು ನಾವು ಹೇಳಿರೋ ಪ್ರಕಾರ ಎಕ್ಸಸೈಸಸ್ ಆಗಿರ್ಲಿ, ಡೈಟ್ ವಿಧಾನ ಆಗಿರ್ಲಿ, ಇವೆಲ್ಲ ಫಾಲೋ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅವ್ರ ಸಮಸ್ಯೆ ಅನ್ನೋದು ಸಾಲ್ವ್ ಆಗುತ್ತೆ. ಡಾಕ್ಟರ್, ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಮಗೆ ನಮಸ್ತೆ.
ಇದಾಗಿತ್ತು ಇವತ್ತಿನ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮ. ನೀವು ಕೂಡ ಯಾವ್ದಾದ್ರು ಸಮಸ್ಯೆಯಿಂದ ಕಾಯಿಲೆಯಿಂದ ಬಳಲ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಂಬರ್ನ ತಗೊಂಡು ನೀವು ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿ ಡಾಕ್ಟರ್ಸ್ ನ ಭೇಟಿ ಮಾಡಿ ನಿಮ್ಮ ಕಾಯಿಲೆಗೆ ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಒಂದು ಪರಿಹಾರ ನಿಮ್ಗೋಸ್ಕರ ಸಿಗುತ್ತೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.